ಏನಾತ ಯಾಕೆ ಹೇಳಕತ್ತಿದಿ? ಅಲ್ಲ ಬೇವ ಏನಾತ ಅಂತ ಆಕಿನ ಕೇಳಿದ್ರೆ ಆಕಿನ ಹೇಳ್ತಾಳೇನ? ಇನ್ನು ಆಕಿಗೆ ಅವು ಅಪ್ಪ ಅನ್ನಕ್ಕೆ ಬರಂಗಿಲ್ಲ, ಆಯ್ ಆಯ್ ಅಂತಾಳ. ಇನ್ಯಾವಾಗ ಹೇಳ್ಬೇಕಾತಾಕೆ? ಅಲ್ಲ ಆಕಿದ್ ಹೋಗ್ಲಿ ಬಿಡು, ಆಕಿಗೇನ ಮಾತಾಡಕ್ಕೆ ಬರಲ್ಲ ಸಹಿ. ಹೌದು, ನಿನಗೇನಾಗೈತಿ? ನೀನು ಯಾಕೆ ಆ ನಮ್ನಿ ಮಾತಾಡೋದೇಕಿಗೆ ನಿಮ್ಮ ಚಿಕ್ಕಮ್ಮಗ? ಅಲ್ಲ ಬೇವ ನೀನು ಅಲ್ಲೇನ ಆಸ್ತಿ ಕೇಳು ಬ್ಯಾರಿರ ನಿನ್ನ ಗಂಡನ ಕರ್ಕೊಂಡು ಇಲ್ಲಿ ಪ್ಯಾಟೆ ಊರಾಗ ಬಂದು ಅಂತಂದು ಹೇಳ್ದಕ್ಕೆ ಈ ಕೇಳಕ್ಕೆ ಹತ್ತಾಗ ಮತ್ತೆ ನೀನು ಬಂದು ನನಗೆ ಜೋರು ಮಾಡಿದೆ. ಯಾಕೆ ಜೋರು ಮಾಡಿಲ್ಲಲ್ಲ ನಮ್ಮವ್ವ? ನಾನು ಸುಮ್ಮನದೆ. ಅವಾಗ ಹೇಳಿದೆ ಅಂದ್ರೆ ನಿನ್ನ ಮರ್ಯಾದೆ ಹೋಗತಿ ಅಂದು. ಅಲ್ಲ ಹುಡುಗಿ, ನಾ ಕೇಳಂದದ್ದು ಯಾವಾಗ? ನೀ ಕೇಳಕತ್ತಿರೋದು ಯಾವಾಗ? ಇಂಥ ಹೆರಿಗೆ ಟೈಮ್ನಾಗ ಜಗಳ ಮಾಡ್ಕೊಂಡು ಕೂತ್ಕಂದ್ರೆ ರೊಕ್ಕ ಎಲ್ಲಿಂದ ಜೋಡಿಸ್ಲಾನ? ನನಗೇನು ದುಡ್ದಾಕರದಾರ ಮನ್ಯಾಗ? ಏನು ನಿಮ್ಮ ಅಪ್ಪದಾನ, ನಿಮ್ಮ ನನ್ನ ತಮ್ಮಗಳದಾರ, ಯಾರದಾರ? ಯಾರ್ಯಾರಿಲ್ಲ. ಮತ್ತೆ ಎಷ್ಟೊತ್ತಿದ್ರೆ ಇವ್ರ ಕಾಲ ಬೀಳ್ಬೇಕು ನಾನು. ಆ ಟೈಮ್ನಾಗ ರೊಕ್ಕ ಇಲ್ಲ ಅಂತ ಕೂತ್ಕೊಂಡ್ರೆ ಏನು ಮಾಡಲಿ ನಾ ದವಾಖಾನೆಗೇನು? ಬೇಡಬೇವ, ಅದಕ್ಕೆ ಯಾಕೆ ಚಿಂತೆ ಮಾಡ್ತಿದ್ದಿ? ನನ್ನ ಗಂಡು ದುಡ್ದು ರೊಕ್ಕ ಅದಾವಲ್ಲ, ಅವ ಏನು ಅವ್ರ ಅಪ್ಪಗರ ಕೊಡಂಗಿಲ್ಲ, ಅವ್ರ ಅವ್ಗರ ಕೊಡಂಗಿಲ್ಲ, ಎಲ್ಲ ಕೂಡಿಟ್ಕೊಂಡನ ಅದ್ರಾಗ ಕೊಡ್ತಾನೆ. ಸುಮ್ಮನೆ ದವಾಖಾನೆ ಖರ್ಚು ನೀ ಏನು ಚಿಂತೆ ಮಾಡಬೇಡ. ನೀನೇನು ಎಲ್ಲಿ ಒಂದು ರೂಪಾಯಿಗೆ ಬಾಯಿ ತೆಗಿಬೇಡ. ಇದಕ್ಕೆ ನೀನು ಬುದ್ಧಿಲ್ಲ ಅನ್ನೋದು. ನಿನ್ನ ಗಂಡನ ರೊಕ್ಕ ಅದಾವ ಅಂದ್ರೆ ಇಂಥದಕ್ಕೆಲ್ಲ ಖರ್ಚು ಮಾಡಿಸ್ಬಿಡ್ತೀಯೇನು? ಅವು ಉಳಿತಾಯ ಸುಮ್ಮನೆ ಎತ್ತಿಟ್ಕೋಬೇಕು. ಹೇಳಕ್ಕೆ ಹೋಗ್ಬಾರ್ದು ಅದಾವ ರೊಕ್ಕ ನಮ್ಮ ಮಂತ್ಯಾಗ ಅಂತಂದು. ಅತ್ತೆ ಮಾವನ ಕಡೆ ಇಸ್ಕೋಬೇಕು. ಸೊಸಿಗೆ ಮೊಮ್ಮಕ್ಳಿಗೆ ಖರ್ಚು ಮಾಡಲಿಲ್ಲದ್ರೆ ಅವ್ನು ರೊಕ್ಕ ಇಟ್ಕೊಂಡೇನು ಉಪಕಾರ ಹಾಕಿ ನೆಕ್ಕೆಂತಾರ ಮುದೇಗಳು ನಾಳೆ. ಯವ್ವ ಮುಂದೆ ಬಂದದ್ದು ನೋಡೋಣಂತ. ನನಗಂತ ಇಲ್ಲಿ ಇರಂಗೆ ಆಗವಲ್ದು. ಈ ಹಾಳಾದ ಗೊಬ್ಬರ ವಾಸನೆ, ಸಗಣಿದು ಗೋತದ್ದು ಕುಡಿಯೋಕ್ಕಾಗವಲ್ದು. ಅಷ್ಟು ವಾಸನೆ ಬರಾಕತ್ತೈತೆ ನನಗೆ. ಊರಿಗೆ ಹೋಗೋಣ ನಡಿ ನಾವು. ಸರಿ ತಗೊಳವ, ಹೋಗೋಣಂತೆ. ಮತ್ತೆ ನಿಮ್ಮ ಅವಾಗ ಹೇಳಿ ಬಂದ್ಬಿಡ್ತಿ ಅನ್ನು ನೋಡಂಗಾರ. ನಾವಿಬ್ಬರು ಹೋದ್ರಕತ್ ಬಸ್ಸಿಗೆ. ನಿನ್ನ ಗಂಡ ಅಲ್ಲಿಂದ ಅಲ್ಲೇ ಬರೋಲ್ಲ ನಾಕೆ ಹೆಂಗೆ? ಮನೆಗೆ ಯಾರಿಲ್ಲ ಬೇ, ಅತ್ತಿನೂ ಇಲ್ಲ ಮಾವನೂ ಇಲ್ಲ. ಬೆಳಗ್ಗೆನ ಹೋಗ್ಯಾರವರು. ಏನು ಹೊಲಕ್ಕೆ ಹೋಗ್ಯಾವು, ಇನ್ನು ಯಾವ್ದಾರು ಊರಿಗೆ ಹೋಗ್ಯಾವು. ನನ್ನೆದ್ರಿಗೆ ಹೋದ್ರು ಬಿಡು. ನಾನು ಕೇಳಿಲ್ಲ ಎಲ್ಲಿ ಹೋಗ್ತೀರಿ ಅಂತಂದು, ಸುಮ್ಮನೆ ನಿಂತಿದ್ದೆ. ಅವರು ಹೇಳಿಲ್ಲ ಇಂತಲ್ಲಿ ಹೊಕ್ಕವ್ಯವ ಅಂತಂದು. ನನಗೆ ಅದಕ್ಕೆ ಬೇಕಾಗೈತಿ ಎಲ್ಲರೂ ಯಾಕೆ ಹೋಗೋಲಕ್ಕ ಅಂತ ಸುಮ್ಮನೆ ಆದ್ನವ. ಏನು ಮುಂಜಾನೆ ಹೋಗ್ಯಾರ? ಯಾವ್ದಾರ ಊರಿಗೆ ಹೋದ್ರಿ ಇದ್ರೆ ಏನು? ಇವು ಯಾವ್ದಾರ ಊರು ಯಾಕೆ? ನಿಮ್ಮ ಚಿಕ್ಕಮ್ಮನೂರಿಗೆ ಹೋಗಿರ್ಬೇಕು ನನಗನ್ಸೋ ಮಟ್ಟಿಗೆ. ಮೊನ್ನೆಗೆ ಬಾಯ್ ಮಾಡ್ಕೊಂಡು ಹೋಗ್ಯಾಳಲ್ಲ, ಎಲ್ಲ ತುಂಬ್ಕೊಂಡು ತಗೊಂಡು ಹೋಗ್ಯಾರ ಮಗಳ ಮನೆಗೆ ಕೊಡಾಕ. ಅಲ್ಲ ಸುಷ್ಮಾ, ಆ ಬ್ಯಾಗ್ನ ಮುಂದ್ಕತ್ತ ತಂದು ಕೊಡ್ತಾನೆ ತರ್ರಿ ತೆರಂದು ಇಸ್ಕೊಂಡು ನೋಡ್ಬೇಕಿಲ್ಲ ಏನಾರ ಬಂಗಾರ ತಗೊಂಡು ಹೋಗಿದ್ರೆ ನಮ್ಮ ಮಗಳಿಗೆ ಕೊಡಾಕ ಅಂತೇಳಿ. ಅಲ್ಲ ಬೇವ ಹೆಂಗೆ ವಿಚಾರ ಮಾಡ್ತೀನಿ ನೀನು? ಅತ್ತಿ ಕೈಯನ್ನು ಬ್ಯಾಗ್ ಇಸ್ಕೊಂಡು ನಾನು ನೋಡಕತ್ತೇನೆ ಏನು ಒಯ್ಯಕತ್ತೀರ ಏನಿಲ್ಲ ಅಂತಂದು. ಅವ್ರು ನನ್ನ ಕೈಯನ್ನು ಬ್ಯಾಗ್ ಎಂದ್ರೆ ಒಂದಿನಾರ ಕೇಳ್ಯಾರೇನ ಏನು ಒಯ್ಯಕತ್ತೀವ ನೀನು ತವ್ರ ಮನೆಗೆ ಹೊಂಟೆ ಇಲ್ಲ ಅಂತಂದು. ತೆಗೆದು ನೋಡಂಗಿಲ್ಲ ಅವರು. ಹೆಂಗಾರ ಹೋಗು ಹೆಂಗಾರ ಬಾ ಅಂತೇಳಿ ಸುಮ್ಮನೆ ಇರ್ತಾರವ. ನೀನೊಂದು ಏನೇನಾರ ಹೇಳಕ್ಕಿ ಆತ್ ತಗೊಳವ. ನೀನು ಹೆಂಗೆ ತಿಳಿತೈತೆ ಹಂಗೆ ಮಾಡು. ಬಾ ಬಡ ಬಡ ಹೋಗೋಣ. ಹುಡುಗಿಗೊಂದು ಅಂಗಿ ಹಾಕು. ಪಿಂಕಿ ಬಾರ ಯವ್ವ ಮೊಮ್ಮಗಳ ಅಂಗಿಯಕ್ಕೆ ಬಾ, ಊರಿಗೆ ಹೋಗೋಣ ನಾವು. ಅಯ್ಯ ಎಲ್ಲಿ ಹೋಗ್ತೀವಿ ಹುಡುಗಿ? ಎಲ್ಲೆಲ್ಲಿ ಕಾಣುವಲ್ದು? ಮನೆ ಒಳಗೂ ಇಲ್ಲ, ರೂಮ್ನಾಗೂ ಇಲ್ಲ. ಅಯ್ಯೋ ಶಿವನ, ಅಂಗಳದಾಗೂ ಇಲ್ಲ. ಎಲ್ಲಿ ಹೋತಪ್ಪ ಈ ಹುಡುಗಿ? ಮತ್ತೆ ಯಾರ ಹೊಲಕ್ಕೆ ಕರ್ಕೊಂಡು ಹೋದ್ರೆ ಏನು ಅವ್ರು ದೊಡ್ಡಪ್ಪ ಪಡಪ್ಪಾರ? ಯವ್ವ ಏನು ಗಂಡದ ಮನೆನ ಏನ? ಇಲ್ಲಿ ಬಂದೆ ಅಂದ್ರೆ ಕುತ್ಕಿ ಕೈ ಹಾಕಿ ದುಡ್ದಂಗೆ ಆಕತಿ. ಯಾವಾಗ ನಮ್ಮ ತವ್ರ ಮನೆಗೆ ಹೋಗ್ತಾನೆ, ನಮ್ಮ ಮೂವನ ಜೊತೆಗೆ ಇರ್ತಾನೆ ಅನಿಸ್ತದೆ ನನಗಂತರು. ಏ ಸುಷ್ಮಾ, ನಿನ್ನ ಮಗಳು ಎಲ್ಲೆಲ್ಲಿ ಕಾಣುವಲ್ಲು? ಅಂಗಳ ಬಾಗ್ಲ ಎಲ್ಲ ಹುಡುಕಿನೇ ಕಾಣವಲ್ದು. ಎಲ್ಲಿ ಹೋತಾನ ನೋಡು ಹುಡುಗಿಯದು. ಸುಷ್ಮಾ, ನಿಮ್ಮ ಅಕ್ಕ ನೋಡಿ ಏನವ ಎಲ್ಲಿ ಹೋಗ್ಯಾಳನ? ಹೇಳೋಗಳನ ಮನೆ ತುಂಬ ಹುಡುಕಿದ್ನವ ಎಲ್ಲೆಲ್ಲೇ ಕಾಣವಲ್ಲ. ಆ ಕೂಸಿನ ಒಂದ ಮಂಗಸಾಳ. ನಿನಗಾರ ಹೇಳೋಬೇಕು, ಕಡೆಗೆ ಅಮ್ಮರಿಗಾರ ಹೇಳೋಬೇಕು. ನೋಡ್ಕೊಂತೀರಿ ನೀವು. ಹಂಗೆ ಒಂದೊಂದ ಬಿಟ್ಟು ಅಡ್ಡಾಡ್ಬೇಡ ಅಂತ ಎಷ್ಟು ಸಲ ಹೇಳೈತಿಕಿಗೆ. ಮತ್ತೆ ಅದೊಂದು ಕೂಸು ಬಿಟ್ಟು ಹೋಗ್ಯಾಳ ನೋಡಕ್ಕೆ. ಏನು ಹೇಳಕತ್ತಿ ಏತಮ್ಮ? ಯಾಕೆ ಆಕೆಲ್ ಹೋಗ್ಯಾಳ? ಸುನಂದ ಒಳಗ ಇದ್ಲಲ್ಲ, ನಾ ಆಗಲ್ಲ ನೋಡನೆ. ಕೂಸಿಗೆ ಹಾಲು ಕುಡಿಸ್ಗ್ಯಾ ಅಂತ ಮಕ್ಕಂಡದ್ಲು. ಈಗೆಲ್ಲ ಓದ್ಲಿದ್ದಕ್ಕಿದ್ದಂಗ ಈಕೆ ನಮ್ಮ ಪಿಂಕಿನ ಕಾಣವಲ್ಲಪ್ಪ. ಏನು ಹೇಳಕತ್ತೀರಿ ಮರ ನೀವು? ಸಣ್ಣ ಹುಡುಗಿ ಅದು, ಅದಕ್ಕೇನು ಗೊತ್ತಾಕತಿ? ಮನ್ಯಾಗ ಇರ್ತೈತಿ ಅದು, ಎಲ್ಲಿ ಹೋಗಂಗಿಲ್ಲ. ಹಂಗೆ ಆಕೆಗೆ ಇಲ್ಲಿ ಓಣಿನೋ ರೂಢಿಲ್ಲ. ಯಾರ್ದಾರ ಮನೆಗೆ ಹೋಗೈತೆ ಬಿಡಪ್ಪ ಅನ್ನಕ. ಎಲ್ಲಿ ಹೋದ್ಲು ಮತ್ತೆ? ಮಾಮರ ನೀವೇನು ಗಾಬರಿ ಬಿಡ್ರಿ. ಆಕಿ ಇಲ್ಲೇ ಯಾವ ಹುಡ್ರ ಜೊತೆಗೆ ಆಡ್ತಿರ್ತಾಳ, ಅವು ಗೊತ್ತಾಗಿರಕಿಲ್ಲ. ಇಲ್ಲವಾ, ಇಲ್ಲೇ ಸುತ್ತಮುತ್ತ ಊರಾಗ ಹುಡ್ರ ಹಿಡ್ಕೊಂಡು ಹೋಗಾರ, ಒಂದಿಷ್ಟು ಮಂದಿ ಬಂದಾರ ಅಂತಂದು ಸುದ್ದಿ ಹರಿದಾಡಕತೈತಿ. ಹಾಗಾಗಿ ಕಿಪ್ಪಿಂಗ್ ಕಾಣಲಿಲ್ಲ ಅಂದ್ರಲ್ಲ, ಒಂದೆಟ್ಗೆ ಗಾಬರಿ ಆಯ್ತು ನನಗೆ. ಇಲ್ಲವಾ, ಹಾಗೆಲ್ಲ ಏನಾಗಿರೋದಿಲ್ಲ. ನೀ ಏನು ಗಾಬರಿ ಆಗಕ್ಕೆ ಹೋಗ್ಬೇಡ. ನಾ ಸದ್ಯ ಈಗ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎಲ್ಲದಾಳ ಊರಾಗ 4 ಮಂದಿ ಆಳು ಹಚ್ಚಿ ಹುಡುಕಿಸ್ತೇನೆ ಅಂತ. ನೀ ಏನು ಹೆದರ್ಬೇಡ. ಇವ ನಡಿಬೇ, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಮಾವರ ಜೊತೆಗೆ ಕಂಪ್ಲೇಂಟ್ ಕೊಟ್ಟು ಬರಕ ಬೇಡವಾ? ಪೊಲೀಸ್ ಸ್ಟೇಷನ್ ಎಲ್ಲ ಬರೋದು ಬೇಡ. ನೀನು ಇಂಥ ಹೊಟ್ಟೆ ಇಟ್ಕೊಂಡು ಏನು ಅಡ್ಡಾಡ್ತಿದ್ದಿ? ಆ ತಮ್ಮನ ಜೊತೆ ನಾ ಹೊಕ್ಕನಿ. ಅಷ್ಟಕ್ಕೆ ಮನ್ಯಾಗ ಆಕಿ ಸುನಂದನ ಇಲ್ಲ, ಕೂಸು ಒಂದೈತಿ ಅಂತ ನಿಮ್ಮ ಮಾವ. ಹೆಂಗಾರ ಆಗಲಿ ನೀ ಜೊತೆಗಿರೋ ಕೂಸಿನ ಜೊತೆಗೆ ನಾವು ಹೋಗಿ ಬರ್ತಾನಂತ. ಆಕೆ ನಿಮ್ಮಕ್ಕೆ ಬಂದ್ಲಂದ್ರೆ ಹೇಳಿ ಹಿಂಗಾಗೈತಿ ಅಂತೇಳಿ. ಏನಂದ್ಲು? ಏನಾರ ಅನ್ನಕ್ಕೇನೈತಿ? ಮನ್ಯಾಗ ಇದ್ದಲ್ಲ ಆಕಿ ಬೆಂಡ್ಲಿ ಶರಕ ಅಲ್ಲಿ ಬರಕತ್ತಾಳಲ್ಲ ಪುಷಲ್ಲ ಆಕಿ. ತಡಿ ಈ ಕಡೆಗೆ ಬರಕತ್ತಾಳ. ಕರದ್ ನಿಲ್ಲಿಸನ. ಹೌದಾ ಲಲ್ತಕ್ಕ? ಪುಷನ ಆಕಿ ಕರದ್ ನಿಲ್ಸದಲ್ಲ, ಕರದ್ ನಿಲ್ಲಿಸಿ ಕೆರ ತಗೊಂಡ್ ಜರ ಬರಮಟ ಹೊಡೆನಕ್ಕೆನ್ನ. ಇವ ಇದೇನು ಹಣೆ ಬರ? ಯಾಕೆ ಲಲ್ತಕ್ಕ ಶರಕ್ಕ ಸುಮ್ಮನೆ ಇರೋದು ನೋಡಿದೆ ಅಂದ್ರೆ ನಾನೇನು ಸಮ್ಯಾಗ ಕೊಟ್ರಾಗ ಹೊಡೆದ್ರದು ಗೊತ್ತಾಗಿರ್ಬೇಕಂತ ಕಾಣಕತ್ತೈತಿ. ಯಾಕೆ ಬೇಕವ ಸುಮ್ಮನೆ ಇಲ್ಲಿಂದ ದೂರ ಹೋಗೋದ ಚಲೋ.
ಅಯ್ಯ ನೋಡ್ ಲಲ್ತಕ್ಕ ಹೆಂಗದಾಳ ಆಕಿ ಹಿತ್ಲಾಗ ಬರಕತ್ತಿದ್ಲು ನಮ್ಮನ್ನ ನೋಡೋದ್ರಾಗ ಹಂಗ ಮಕ ತಿರುಕ್ಯಂದ ಆ ಕಡೆಗೆ ಹಂಗ ದೂರ ಆಶ ಹೊಂಟಾಳ ನೋಡು. ನೀ ಲೇ ಹೇಳ್ಕೊಂತ ನಿಂತೀರಿ ಒದ್ರ ಕರೆದ್ರ ಕರಿ ಆಕಿ ನೀ ಕಡೆಗೆ. ಲೇ ಪುಷಿ ಬಾರ್ಲೆ ಇಲ್ಲೇ ನಿನ್ ಕಡೆ ಒಂದ್ ಕೆಲಸ ಐತಿ. ಇವ್ವ ನೋಡೇ ಬಿಟ್ಟು ನೋಡ ಉಕ್ರ ಕಣ್ಣು ಮಣ್ಣಾಗ್ಲಿ ಕಣ್ಣ ಹದ್ದಿನ ಕಣ್ಣಿದ್ದಂಗ ನೋಡು ಹಂಗ ಬರದ ಒಂದ ತಡ ಬ್ಯಾರೆ ಇಲ್ಲಿ ಹಿಂಗ್ ಕೆಲಸ ಐತಿ ಅಂತ ಅವ್ರಿಬ್ರಿಗೆ ಈಗ ಚಮಚೆ ಹೇಳವ ಎದಕ್ ಕರದಿ ನಂದ ಕೆಲಸ ಬೇಕಾದಟ್ ಬಿದ್ದೈತಿ ನಿನ್ ಜೊತೆ ಮಾತಾಡ್ಕೊಂತ ನಿಲ್ಲಕ್ ಪುರ್ಸತ್ತಿಲ್ಲ ನನಗ. ಅಯ್ಯ ನೋಡ ಲಲ್ತಕ್ಕ ಯಾ ಪರಿ ಮಾತಾಡ್ತಾಳ ಆಕಿ ಪುಸ್ಸಿ ಏನ್ ಈಗ ಒಬ್ಬಾಕಿ ಕೆಲಸ ಮಾಡ್ತಿದ್ದಾಳ ನಾವೇನ್ ಕೆಲಸ ಇಲ್ದ ಹಿಂಗ ಹರಿಗಾಡ್ತಿದ್ದೇವೆ ಓಣಿ ಹಿಡಿದು ತಾನ ತಿರುಗ್ತಾಳ ನಾಯಿ ತಿರುಗ್ದಂಗ. ಅಯ್ಯ ಶರಕ ಪಾಪ ಹಂಗ್ಯಾಕಂತೀಯ ಪುಸ್ಸಿ ಬಾರಿ ಚಲೋ ಅದಾಳವ ಹಂಗೇನಿಲ್ಲ ಹೆಣ್ಮಗಳು. ಅಲ್ಲಲೇ ಪುಸ್ಸಿ ನಮ್ಮ ಮನ್ಯಾಗ ಒಂದಿಷ್ಟು ಮಾನ್ಕಾಯಿ ಆಗಿದ್ದು ಹಿತ್ತಲ್ದಾಗ ಕೊಟ್ರಾತ ಅಂತ ಕರೆದೆ ಉಪ್ಪಿನಕಾಯಿ ಪಪ್ಪಿನಕಾಯಿ ಹಾಕ್ತೀಯನ ಒಯ್ವಲ್ಲಕ್ಕ ಅಂತೇಳಿ. ನೀ ನೋಡಿದ್ರ ಬ್ಯಾಡ ಬಿಡವ ಯಾಕ ಸಿಟ್ನಾಗ ಅದಿದಿ ಬ್ಯಾಡ ತಗ ಹೋಗು ನೀನು ಬ್ಯಾಡಾಗ್ಯೋ ಕಾಣ್ತೈತೆ ಮಾನ್ಕಾಯಿ. ಅಲ್ಲ ಅಲ್ತಕ್ಕ ದಿನಾ ಮುಂಜಾನೆ ಆದ್ರೆ ನಿಮ್ಮ ಮನೆಗೆ ಓಡಾಡ್ತೀನಿ ನಾನು ಅದು ಆತು ಇದು ಆತು ಅಂತ ಎಲ್ಲ ಸುದ್ದಿ ತಂದು ಮುಟ್ಟಿಸಕ್ಕೆ ನನಗೆ 2 ಮಾನ್ಕಾಯಿ ಕೊಟ್ಟಲ್ಲ ಆ ಹೋಗಕ್ಕಿನ ಕರೆದು ಪುಸಿ ಕೊಡಕತ್ತಿಲ್ಲ ಎಷ್ಟದಿ ನೀನು? ಹೌದು ಬಿಡ್ಲೆ ಸುಮ್ಮಿ ನೀನು ಪಾಪ ಆಕಿ ಮರ ಆಕಿ ಇಷ್ಟ ಆಕಿಗೆ ಯಾರು ಬೇಕಾಕತ್ತೆ ಅವ್ರಿಗೆ ಕರೆದು ಕೊಡ್ತಾಳ ನಿನಗೆ ಯಾಕೆ ಕೊಡ್ಬೇಕು ಅನ್ಸಿಲ್ಲ ಆಕಿಗೆ ಅದಕ್ಕೆ ನೀನು ಕರೆದಲ್ಲ. ಅಷ್ಟಲ್ದ ನಮ್ಮನೆ ಹಿತ್ತಲ್ದಾಗನು ಇಂಥ ಚಲೋ ಇದ್ರ ಕಾಯಿಗೆವ ಅವು ಚಳಕಾಯಿ ಅಂತಾರಲ್ಲ ಅವನು ತಗೊಂಡು ಹೋಗ ಮೊನ್ನೆ ನಿನ್ನ ಮಗ ಬಂದಿತ್ತು ಒಂದು ಸೇರ್ನಸ್ ಕೊಟ್ಟು ಕಳಿಸಿದ್ನಲ್ಲ ಹಾಕಿದ ಇಲ್ಲ ಉಪ್ಪಿನಕಾಯಿ ಅವನ್ನ. ಹೌದು ಬಿಡು ಮೊನ್ನೆ ಒಂದು ಸೇರಸ್ ಕೊಟ್ಟದ್ಲಕ್ಕಿ ಕಾಯಿನ ನಾನು ನೋಡಿದ್ರೆ ಅವನ್ನ ಮಾರ್ಕೊಂಬಿಟ್ಟನಿ. ಈಗ ಉಪ್ಪಿನಕಾಯಿ ಹಾಕಿಲ್ಲ ಅಂದ್ರೆ ಆ ಕಾಯಿ ಏನು ಮಾಡಿದಿ ಸುಮ್ಮನೆ ಕೆಡಿಸ್ತಿ ಬಿಡು ಅಂತೇಳಿ ಮತ್ತೆ ಕೊಡಂಗ ಇಲ್ಲಕ್ಕಿ ಸುಮ್ಮನೆ ಹಾಕೇನಿ ಅಂತ ಹೇಳ್ತಾನೆ ತಡಿ. ಹಾಕಿದ್ನೇ ಶರಕ ಎಂಥ ಚಲೋ ಆಗಿತ್ತವ ಉಪ್ಪಿನಕಾಯಿ ನನ್ನ ಗಂಡಗ ನನ್ನ ಮಗ್ಗ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತದ ಉಪ್ಪಿನಕಾಯಿ ತಿಂದು ಖಾಲಿನ ಮಾಡಿಬಿಟ್ಟವ ನೋಡ ನನಗೆ ತಿನ್ಬೇಕಂದ್ರೆ 2 ಉಪ್ಪಿನಕಾಯಿ ಇಲ್ಲ ಕೊಡವ ಈ ಉಸ್ಮಾನ್ಕಾಯ್ದು ಒಟ್ಟಕ್ಕೆ ಇದ್ರ ಕಾಯ್ದು ಹಾಕಿಬಿಡ್ತಾನೆ ಉಪ್ಪಿನಕಾಯಿನ ಮತ್ತೆ ಮಳೆಗಾಲ ಚಳಿಗಾಲಕ್ಕೆ ಎಲ್ಲಿ ಅಡ್ಡಾಡ್ಬೇಕು ಉಪ್ಪಿನಕಾಯಿ ಕೊಡ್ರಿ ಅಂತ ಲೋಟ ಹಿಡ್ಕೊಂಡು ಮನೆಗೆ ಬ್ಯಾಡ ಬಿಡ್ಲಿ ಪುಷಿ ಬೇಡ ಅಂತ ಹೇಳ್ಬಿಡಿ ಹೆಂಗಾರ ಕಾಯಿಲೆ ಅನಾಸ್ತಿ ಯಾಕೆ ಸುಮ್ಮನೆ ಅವನ್ನ ಚಳಕಾಯಿ ಕೊಡು ಮಾನ್ಕಾಯಿ ಕೊಡು ಅಂತ ಕೇಳಿಸ್ಕೊಂತಿದಿ. ನೀನು ಒಳ್ಳೆ ಗಟ್ಟುಳಕ್ಕೆ ಗಂಟು ಬಿದ್ದು ಬಿಡ ಇದೇನು ಅಂತಾರಲ್ಲ ಶನಮಾತ್ಮ ಗಂಟು ಬಿದ್ದಂಗೆ ಆತ್ ನೋಡು ಸರ್ಕ ಹಿಂದಕ್ಕೆ ಅವ್ರು ಕೊಡ್ತಾರ ನಾ ಇಸ್ಕೊಂತಾನೆ ನಿಂದೇನು ನಡುವ ನೀ ನಡು ಬಂದೆ ನೋಡು ನೀನು ಹೊಲ್ಲ ಮುರಿತೀನಿ. ಅಲ್ಲ ನಾನಾಗೆ ಮನೆ ತನಕ ಹುಡುಕ್ಯಂಡು ಹೋಗಿ ಕೊಡ್ರವ 2 ಕಾಯಿನ ಅಂದ್ರೆ ಕೊಡಂಗಿಲ್ಲ ಜನ ಹಿಂದೆ ಮುಂದೆ ನೋಡ್ತಾರ. ಪಾಪ ಶಾರಕ್ಕ ಲಲ್ತೆಕ ಅಷ್ಟ ಇದನ್ನ ಬಿದ್ದು ನನ್ನ ಮೇಲೆ ಪ್ರೀತಿ ಇಟ್ಟು ತೆಗಿ ಕೊಡನ್ ಪುಷಿಗೆ ಅಂತೇಳಿ ಬಂದಾರ. ನಾ ಬೇಡ ಅಂದ್ರೆ ನನ್ನೇನು ಮನುಷ್ಯ ಅಂತಾರ ದನ ಅಂತಾರ ನೋಡವ ಹೇಳೋ ಒಟ್ಟು ನಾ ಹೇಳೇನಿ ಇದಕ್ಕೆ ಮೇಲೆ ನೀನೇ ಬಿಟ್ಟದ್ದು ಅವ್ರು ಕೊಡ್ದಾರ ನೀ ಇಸ್ಕ ನಾ ಸರ ನಿಲ್ತೇನೆ ನಾನು ಇದ್ರಾಗ ಕೊಟ್ಟಕ್ಕೂ ಇಲ್ಲ ತಗೊಳಕ್ಕೂ ಇಲ್ಲ. ಆಹಾ ಇವತ್ತು ಮುಂಜಾನೆದ್ದು ಯಾರ ಮಕ್ಕ ನೋಡಿರ್ಬೇಕು ನಾನು ಎಲ್ಲ ನನ್ನ ಹುಡುಕ್ಯಂಬರಾಕತ್ತೇವಲ್ಲ ಎಲ್ಲವನ್ನ ಇಸ್ಕೊಂಡು ಹೋಗಿ ಮಾರಿದೆ ಅಂದ್ರೆ 100 ರೂಪಾಯಿ KG ಮಾನ್ಕಾಯಿ 100 ರೂಪಾಯಿ KG ಚಳಕಾಯಿ ಅಂದ್ಬಿಟ್ರೆ ಏನಿಲ್ಲ ಅಂದ್ರೆ ಒಂದು 500 ರೂಪಾಯಿ ವ್ಯಾಪಾರ ಆಕತಿ ಇವತ್ತು ಇಸ್ಕೊಂಡ ಕೈಲಿ ನಾನು ಆಕೆ ಜಾಸ್ತಿನೇ ಇಸ್ಕೊಂಡ್ಬಿಡ್ತೀನಿ. ಮತ್ತು ಹೆಂಗೂ ಇಸ್ಕೊಂತಾಳ ಅಂತಂದು ಹೆಸರು ಯಾಕೆ 2 ಕಾಯಿ ಇಸ್ಕೊಂಡಾಳ ಅನ್ಕೋಬೇಕು ಅದಕ್ಕೆ 1 ಪುಟ್ ಮಾನ್ಕಾಯಿ ಇಸ್ಕೊಂತಾನೆ 1 ಪುಟ್ ಚಳಕಾಯಿ ಇಸ್ಕೊಂತಾನೆ. ತಗ ಮಾನ್ಕಾಯಿ ಲಲ್ತಕ ನಾನು ಚಳಕಾಯಿನ ಚಳಕಾಯಿನ ಕೊಟ್ಬಿಡು ಒಂದಿವ್ಸ ತಗ ಮಾನ್ಕಾಯಿ ತಗ ಚಳಕಾಯಿ ತಗ ಇನ್ನು ಏನ್ ಬೇಕು ನೋಡಿ ಕೇಳ ಕೊಡ್ತಾನೆ ಕೊಡ್ಲಾ ಸಾಕ ಬೇಕೇನು? ಇವಾಗ ಲಲ್ತಕ ಬಿಡ್ರಿ ಪುಣ್ಯ ಬರ್ತೈತಿ ಹೊಡಿಬೇಡ ಬಿಡ್ರಿ ನನ್ನ ಇನ್ನೊಮ್ಮೆ ಹೊಡೆಯಂಗಿಲ್ಲ ನಿನ್ನ ಮಕ್ಕಳಿಗೆ. ಹಂಗ ಬಾ ದಾರಿಗೆ ಬೇಂಡ್ಲಿ ಊರ್ ಬೇಂಡ್ಲಿ ನೀನಾದ್ರ ಒಂದಿನಕ್ಕೆ 9 ಸಲ ಕಳಿಸಿರ್ತಿ ಮಗನ ಅದನ್ನ ಇಸ್ಕೊಂಬೋಗ್ ಇದನ್ನ ಇಸ್ಕೊಂಬೋಗ್ ಆ ಕಾಯಿ ಇಸ್ಕೊಂಬ ಈ ಎಣ್ಣೆ ಇಸ್ಕೊಂಬ ಆ ಚಟ್ನಿ ಇಸ್ಕೊಂಬ ಅಂತ ಹೇಳಿ ಯಾಕೆ 2 ಪ್ಯಾರ ಕಾಯಿ ಹರಿದ್ರೆ ಏನಾಗಿತ್ತು ನನ್ನ ಮಗ ಹತ್ರ ಬಾಸುಂಡ್ ಬಂದವ್ ಮೈ ಮೇಲೆ ನಮ್ಮನೆ ಹೊಡೆದಿದೆ ಹೊಟ್ಟೆಗೆ ಅನ್ನ ತಿಂದಿ ಏನು ಸಗಣಿ ತಿಂತೀನಿ ನೀನು? ಇಲ್ಲವಾ ಶರಕ ತಪ್ಪಾತ್ ನಂದು ಅವ ನಿನ್ನ ಮಗ ಅಂತ ಗೊತ್ತಿದ್ದಿಲ್ಲ ನಾ ಯಾವ್ದೋ ಬೇರೆ ಹುಡುಗನ್ ಮಾಡಿ ಯಾಕೆ ಹೊರಕ್ಕೆ ಬಂದವು ನಾನು ಶರಕನ ಮಗ ಒಂದಿಷ್ಟು ಲಲ್ತಕ್ಕನ ಮಗ ಒಂದಿಷ್ಟು ಹರಿದು ಕೊಟ್ರದ ಕಾಯಿನ ಅಂತೇಳಿ ಬಿಟ್ಟನಿ ಇವ ಹರಿಯಕ್ಕೆ ಬಂದನಲ್ಲ ಹಲ್ ಕಟ್ಬೇಡ ಅಂದು ಹಿಡಿದು ಕಟ್ಟಿ ಹಾಕಿದ್ನೆ ಯವ್ವ ನಿನ್ನ ಮಗ ಅಂತ ಗೊತ್ತಿದ್ದರೆ ನಾನು ಒಂದು ಪೆಟ್ಟು ಇಡ್ತಿದ್ದಿಲ್ಲವ ಕರೆ ಅಂದ್ರೆ ಸತ್ಯವಾಗಿ ಇಡ್ತಿದ್ದಿಲ್ಲವ. ನಾ ಎಂತ ಚಂದ ಹೇಳಿದೆ ಬೇಡಲೇ ಪುಸಿ ಒಲ್ಲೆ ಅನ್ನ ಅಂತಂದು ಅವ್ರು ಕೊಡ್ತಾರ ನಾ ಇಸ್ಕೊಂತಾನೆ ಅಂದಿ ಇಸ್ಗ ಈಗ ನಾನ ಒಡಿಸ್ಕೊಂಡು ಬಡಿಸ್ಕೊಂಡು ಹಣ್ಣುಗಾಯಿ ನೀರ್ಗಾಯಿ ಆಗೇನಿ ಅಂತದ್ರಾಗ ಈಕಿ ಮತ್ತಂದೊಂದು ಎಲ್ಲಿ ಇಡ್ಲಿ ಅಂತ ಬಂದಾಳ ನೋಡು ನೀ ಇಷ್ಟು ದೊಡ್ಡಕ್ಕಿದ್ದ 2 ಹೊಟ್ಟು ಬೀಳತಿಗೆ ಹಣಗಾಯಿ ನೀರ್ಗಾಯಿ ಆದಿ ಪಾಪ ಅವು ಸಣ್ಣ ಹುಡ್ರು ಆ ಹುಡುಗರು ಮರಕ್ಕೆ ಕಟ್ಟಿ ಬಿಡ್ದಿಯಲ್ಲ ನಾಚಿ ಬರಲಿಲ್ಲ ನಿನಗೆ. ಅದು ಅಲ್ದ ಮತ್ತೆ ನಿಮ್ಮ ಮಕ್ಕಳು ಅಂತ ಗೊತ್ತಾಗ್ಲಿಲ್ಲವ ಅದಕ್ಕೆ ಹೊಡೆದೆ ಅಂತಾಳ ಅಷ್ಟು ಗೊತ್ತಾಗ್ಲಾರ್ದಕ್ಕೆ ಈಗ ನೀವು ಹೊಡೆದ್ರಾಗ ಹೆಂಗೆ ಗೊತ್ತಾತು ನಿಮ್ಮ ಮಕ್ಕಳು ಅವು ಅನ್ನೋದು? ಲೇ ಸುಮ್ಮನಾಗಲೇ ನಾ ಹೆಂಗ ಕೈಯ ಕಾಲ ಹಿಡಿದು ಅವ್ರನ್ನ ಹೊಡೆದ್ ಬಿಡಿಸ್ಕೊಂಡನೆ ಅಂತಂದ್ರೆ ಮತ್ತೆ ನೀ ಇನ್ನಟ್ಟು ಉರೇ ಬೆಂಕಿ ತುಪ್ಪ ಸುರಿತಿಯಲ್ಲ ಲೇ ಸುಮ್ಮನಿತ್ಗ ಯವ್ವ ಹೋತ ನನ್ನಡ ಎಲ್ಲಾರು ಸೇರಿ ನನ್ನ ಹೆಣಾನ ಎತ್ತಬೇಕಂತ ಮಾಡಿರೇನೆ ಯವ್ವ ನೀವು. ಲಲ್ತಕ್ಕ ಏನ್ ಮಾಡಕತ್ತೀರಿ ನೀವು? ಬಿಡ್ರಿ ಯವ್ವ ಬಿಡ್ರಿ ಸುಮ್ಮನಿರಲ್ಲ ಸುಮ್ಮನೆ ಹೆಂಗ ಅಂತಾಳ ಹಿಂಗ ಅಂತಾಳ ನೋಡಿಕಿನ ನಾವೇನ್ ಸಾಯ್ ಬಿಡಕತ್ತಿದ್ದೇವ 2 ಹೊಡ್ತ ಹೊಡತಿ ಹೆಂಗ್ ಮಾತಾಡ್ತಾಳ ಇಲ್ಲಿಂದ ಬೀಸ್ ಹೋಗದೆ ಅಂದ್ರೆ ಹೋಗಕ್ಕೆ ಮನೆ ಬಾಗ್ಲಾಗ ಬೀಳ್ಬೇಕ ನಾಯಿ ಬಿದ್ದಂಗ. ಶರಕ ಹಂಗ ಮಾತನಾಗ ಹೇಳಿದ್ರೆ ನಡೆಯಂಗಿಲ್ಲ ಕೈ ಬಿಗಿ ಹಿಡ್ಕ ನೀನು 3 ಎಣಿಸ್ತಾನೆ ಆಮೇಲೆ ಆಯ್ತಲ್ಲ 1 2 3 ಡಮಾರ್ ಬಾರ್ಲೆ ಕೈ 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 ಅನ್ಕಂತ ನಾಯಿ ಮರಿ ಹೋದಂಗ ಹೋಗ್ತಿಯಲ್ಲ ಬಾ ಚಳಕಾಯಿ ಮಾನ್ಕಾಯಿ ಕೊಡ್ತಾ ಬಾ ತಗೊಂಡು ಹೋಗುಂತಿ
ಯವ್ವ ಬೇಡ ಬೇಡವ ನನಗೆ ನಿಮ್ಮ ಮಾನ್ಕಾಯಿ ಬೇಡ ನಿಮ್ಮ ಚೌಳಿಕಾಯಿ ಬೇಡ ಚೌಳಕಾಯಿನೂ ಬೇಡ ಯವ್ವ ನನ್ನ ಜೀವಿದ್ರೆ ಮತ್ತೆ ಯಾರ್ದಾರ ಹೊಲ್ದಾಗ ಇಸ್ಕೊಂಡ್ ತಿಂತಾನೆ ಯವ್ವ ನಾನು ಬಿಟ್ಬಿಡ್ರಿ ನನ್ನ